ಸ್ವಾಗತ. ನಾನು ಸೌಮ್ಯ ಮುಳಲಿ, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಚುನಾವಣಾ ದಿನಾಂಕ ಹತ್ತಿರವಾಗ್ತಾ ಇದ್ದ ಹಾಗೆ ಅಭ್ಯರ್ಥಿಗಳ ಅಬ್ಬರದ ಪ್ರಚಾರವೂ ಕೂಡ ಜೋರಾಗಿ ಸಾಗ್ತಾ ಇದೆ. ಮುನಿರತ್ನ ಪರ ದರ್ಶನ್ ನಾಳೆ ಪ್ರಚಾರ ಮಾಡಲಿದ್ರೆ, ಶಿರಾ ಕ್ಷೇತ್ರದಲ್ಲಿ ಸಿಎಂ ಬಿಎಸ್ವೈ ತಮ್ಮ ಅಭ್ಯರ್ಥಿ ಪರ ಪ್ರಚಾರವನ್ನ ಮಾಡಲಿದ್ದಾರೆ. ಸೊ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತನಕ ಏನೇನು ವಿದ್ಯಮಾನಗಳಾಗಿದೆ ಅನ್ನೋದ್ರ ಜೊತೆಗೆ ಇನ್ನುಳಿದ ಮೇಜರ್ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಆರ್ಆರ್ ನಗರ ಬೈ ಎಲೆಕ್ಷನ್ ಅಖಾಡ ಮತ್ತಷ್ಟು ರಂಗ್ ಪಡಿತಾ ಇದೆ. ನಾಳೆ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಬ್ಬರದ ಪ್ರಚಾರ ಮಾಡಲಿದ್ದಾರೆ. ಬೆಳಗ್ಗೆ 9 ರಿಂದ ರಾತ್ರಿ 10 ತನಕ ದರ್ಶನ್ ಪ್ರಚಾರ ನಿಗದಿಯಾಗಿದ್ದು, ಎಲ್ಲಾ ವಾರ್ಡ್ಗಳಲ್ಲಿ ಒಂದೇ ದಿನ ದರ್ಶನ ನೀಡಲಿದ್ದಾರೆ. ದರ್ಶನ್ ಅವರು ಏನೋ ನಟ ದರ್ಶನ್ ಪ್ರಚಾರದ ಬಗ್ಗೆ ಟೀಕೆ ಮಾಡಿರುವ HDK, ಸಿನಿಮಾ ನಟರನ್ನ ನೋಡೋದಕ್ಕೆ ಜನರು ಬರ್ತಾರೆ, ಆದ್ರೆ ವೋಟ್ ಹಾಕಲ್ಲ ಅಂತ ಹೇಳಿದ್ದಾರೆ. ನಾಳೆ ಬೆಳಗ್ಗೆ ನಮ್ಮ ಕನ್ನಡ ನಾಯಕ ನಟರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬೆಳಗ್ಗೆ 9 ಗಂಟೆಗೆ ಮತ್ತು ರಾತ್ರಿ 10 ಗಂಟೆವರೆಗೂ ಇಡೀ ಕ್ಷೇತ್ರದಲ್ಲಿ ಇರ್ತಾರೆ. ಅವರು ಎಲ್ಲ ಕಡೆನೂ ಬರ್ತಾ ಇದ್ದಾರೆ, ಎಲ್ಲ ವಾರ್ಡ್ಗಳಿಗೂ ಬರ್ತಾ ಇದ್ದಾರೆ. ಸಂಪೂರ್ಣವಾಗಿ 10 ಗಂಟೆವರೆಗೂ ಇರ್ತಾರೆ. ನಾಳೆ ಸ್ಥಳೀಯವಾಗಿ ಆಗ್ತಕ್ಕಂಥ ಕೆಲವು ಡೆವಲಪ್ಮೆಂಟಿಂದ ಆಗ್ಬೋದು ಅಷ್ಟೇ. ಅದರಿಂದ ನನ್ನ ಅಭಿಪ್ರಾಯದಲ್ಲಿ ಸ್ಟಾರ್ ಕ್ಯಾಂಪೇನರ್ನ ಪ್ರಚಾರಕ್ಕೆ ಉಪಯೋಗ ಮಾಡ್ಕೋಬೋದು ಅಷ್ಟೇ ನೀವು. ಯಾಕೆಂದ್ರೆ ಆ ಸ್ಟಾರ್ ಕ್ಯಾಂಪೇನರ್ಗಳವರು ಅವರು ಒಂದು ಪಕ್ಷಕ್ಕೆ ಸೀಮಿತವಾಗಿರಲ್ಲ. ಅವ್ರು ಬರ್ತಾರೆ, ಅವ್ರ ಅಭಿಮಾನಿಗಳು ಬರ್ತಾರೆ, ಜೈಕಾರಕ್ಕೆ ಹೋಗ್ತಾರೆ. ಮತ ಕೊಡ್ತಕ್ಕಂಥ ವರ್ಗನೇ ಬೇರೆ. ನಾಳೆಯಿಂದ ಸಿಎಂ ಬಿಎಸ್ವೈ ಬೈ ಎಲೆಕ್ಷನ್ ಅಖಾಡಕ್ಕೆ ಎಂಟ್ರಿ ಕೊಡಲಿದ್ದಾರೆ. ನಾಳೆ ಶಿರಾದಲ್ಲಿ ಯಡಿಯೂರಪ್ಪ ಭರ್ಜರಿ ಪ್ರಚಾರವನ್ನು ಮಾಡಲಿದ್ದಾರೆ. ಈಗಾಗಲೇ ಮಾಜಿ ಸಿಎಂಗಳಾಗಿರುವಂತಹ ಸಿದ್ದರಾಮಯ್ಯ, HDK ಶಿರಾದಲ್ಲಿ ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ನಡೆಸಿದ್ದಾರೆ. ನಾಳೆ ಬಿಎಸ್ವೈ ಬಿಜೆಪಿ ಅಭ್ಯರ್ಥಿ ಪರ ಮತಬೇಟೆಯನ್ನ ಮಾಡಲಿದ್ದಾರೆ. ನಾಡಿದ್ದು ಶನಿವಾರ ಮುನಿರತ್ನ ಪರವಾಗಿ ಆರ್ಆರ್ ನಗರದ ಕ್ಷೇತ್ರದಲ್ಲಿ ಸಿಎಂ ಪ್ರಚಾರವನ್ನು ಮಾಡ್ತಾರೆ. ಆರ್ಆರ್ ನಗರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ರವಿ ಪತ್ನಿ ಕುಸುಮಾ ಅವರನ್ನ ಗೆಲ್ಲಿಸಲು ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಶಿವಕುಮಾರ್ ಎನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಕ್ರೈಸ್ತ ಸಮುದಾಯದ ಮತದಾರರ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದ್ದು, ಸ್ಥಳೀಯ ಕ್ರೈಸ್ತ ಮುಖಂಡರ ಜೊತೆ ಡಿಕೆ ಶಿವಕುಮಾರ್ ಸಭೆಯನ್ನ ನಡೆಸಿದ್ದಾರೆ. ಕ್ರೈಸ್ತ ಮತದಾರರನ್ನ ಸೆಳೆಯಲು ತಂತ್ರಗಾರಿಕೆ ಮಾಡಿದ್ದಾರೆ. ಡಿಕೆಶಿ ಮಾತನಾಡುವ ವೇಳೆ ಕೈ ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆ ಅಂತ ಕೂಗಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು, ಇದು ರಾಜ್ಯದ ಜನರ ಅಭಿಪ್ರಾಯ ಅಂತ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಆರ್ಆರ್ ನಗರದಲ್ಲಿ ಕೈ ಅಭ್ಯರ್ಥಿ ಕುಸುಮಾ ಪರ ಪ್ರಚಾರದ ವೇಳೆ ಜಮೀರ್ ಮಾತನಾಡಿದ್ದಾರೆ. ಅಲ್ಲದೆ ಆರ್ಆರ್ ನಗರದಲ್ಲಿ ಮುಸ್ಲಿಂ ಮತಗಳನ್ನು ಸೆಳೆಯಲಿಕ್ಕೆ ಜಮೀರ್ ಅಹಮದ್ ಪ್ರಚಾರವನ್ನು ಮಾಡ್ತಿದ್ದಾರೆ. ಜನ ಬಯಸ್ತಾ ಇರೋದಂತ ಹೇಳಿರೋದು. ಈಗ ನಮ್ಮ ಪಕ್ಷ ಯಾವ ಪಕ್ಷ? ಹೈಕಮಾಂಡ್ ಪಕ್ಷ. ತೀರ್ಮಾನ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ಮಾಡಬೇಕು. ನನ್ನ ಅಭಿಪ್ರಾಯ ಹೇಳಿದ್ದೀನಿ, ಜನಗಳು ಅಭಿಪ್ರಾಯ ಹೇಳಿರೋದು. ನಾನು ರಾಜ್ಯ ಜನ, ನಾನು ಪ್ರವಾಸ ಮಾಡುವಾಗ ಎಲ್ಲ ಜನ ಮಾತಾಡ್ತಾವ್ರೆ, ಇಲ್ಲ ಸರ್ ಹೋದ ಸತಿ 2018 ನಾವು ತಪ್ಪು ಮಾಡಿಬಿಟ್ವಿ, ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಬೇಕಾಗಿತ್ತು, ಅವ್ರು ಮುಖ್ಯಮಂತ್ರಿ ಆದರೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ತದೆ ಅಂತ ಜನ ಬಯಸ್ತಾ ಇದ್ದಾರೆ. ನನ್ನ ಅಭಿಪ್ರಾಯ ಈಗಲೂ ಅಷ್ಟೇ, ಸಿದ್ದರಾಮಯ್ಯ ಅವ್ರು ಮುಖ್ಯಮಂತ್ರಿ ಆಗಬೇಕಂತ ನಾನು ಬಯಸ್ತಾ ಇದ್ದೀನಿ. ಜನ ಶಿರಾ ಉಪಚುನಾವಣೆಯಲ್ಲಿ ಟಿಬಿ ಜಯಚಂದ್ರ ಗೆಲ್ತಾರೆ ಅಂತ ಸಿದ್ದರಾಮಯ್ಯ ಭವಿಷ್ಯ ಹೇಳಿದ್ದಾರೆ. ಇಂದು ಶಿರಾದಲ್ಲಿ ಪ್ರಚಾರ ನಡೆಸಿದ್ರು ಸಿದ್ದು. ಯುವಕರು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಿದ್ದಾರೆ ಅಂತ ಹೇಳಿದ್ರು. ರಾಜ್ಯ ಹಾಗೂ ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಇತಿಹಾಸದಲ್ಲಿ ಆಪರೇಷನ್ ಕಮಲ ಎಂಬ ಪದ ಹುಟ್ಟಿದ್ದೇ ಯಡಿಯೂರಪ್ಪ ಅವರಿಂದ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಿಂದೆ ಇಷ್ಟೊಂದು ಉತ್ಸಾಹ ಯುವಕರಲ್ಲಿ ಕಾಣ್ತಾ ಇರಲಿಲ್ಲ. ಈ ಬಾರಿ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಯುವಕರು, ಎಲ್ಲ ಜಾತಿಯ ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತಕ್ಕಂಥದನ್ನ ಬಹಿರಂಗವಾಗಿ ಹೇಳ್ತಾ ಇರ್ತಕ್ಕಂಥದನ್ನ ನಾನು ಕಿವಿಯಾರ ಕೇಳಿದ್ದೇನೆ. ಬೈ ಎಲೆಕ್ಷನ್ ಹೊತ್ತಲ್ಲಿ ಹಳೆ ದೋಸ್ತಿಗಳ ವಾಕ್ಸಮರ ಮುಂದುವರೆದಿದೆ. ನ್ಯೂಸ್ 18 ಸಂದರ್ಶನದಲ್ಲಿ ಸಿದ್ದರಾಮಯ್ಯ ಆಡಿರುವಂತಹ ಮಾತಿಗೆ ನ್ಯೂಸ್ 18 ಸಂದರ್ಶನದಲ್ಲೇ HDK ತಿರುಗೇಟನ್ನ ಕೊಟ್ಟಿದ್ದಾರೆ. ದ್ವೇಷ ರಾಜಕಾರಣದಲ್ಲಿ ಸಿದ್ದು ನಂಬರ್ 1 ಅಂತ HDK ಕೌಂಟರ್ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಪ್ರತಿ ಮಾತಿಗೂ ತಿರುಗೇಟನ್ನು ನೀಡಿದ್ದಾರೆ. ನಾನು ದ್ವೇಷದ ರಾಜಕಾರಣ ಯಾರ ಬಗ್ಗೆನೂ ಮಾಡಲ್ಲ. ನಮ್ಮ ಪಕ್ಷವೂ ಸಹ ಯಾರ ಬಗ್ಗೆಯೂ ದ್ವೇಷದ ರಾಜಕಾರಣಕ್ಕೆ ನಾವು ಹೋಗೋರಲ್ಲ. ದೆಹಲಿಯಲ್ಲಿ ಆ ರೀತಿಯ ವಾತಾವರಣ ಇದೆ ಅಂತಕ್ಕಂಥದ್ದನ್ನು BJP ಆಂತರಿಕವಾಗಿ ಚರ್ಚೆ ಮಾಡ್ತಾರೆ, ಅವ್ರ ಪಕ್ಷದಲ್ಲಿ ಮಾಡ್ಕೋತಾರೆ. ಆದರೆ ಈ ಪರಿಸ್ಥಿತಿಯಲ್ಲಿ ಅವ್ರನ್ನ ಡಿಸ್ಟರ್ಬ್ ಮಾಡಲಿಕ್ಕೂ ಅವರೆಲ್ಲ ಭಯ ಇದೆ.
ಯಡಿಯೂರಪ್ಪನವರು ತೆಗೆದ ನಂತರ ಇನ್ನೊಂದು ಹೊಸ ನಾಯಕತ್ವ ತರತಕ್ಕಂಥದ್ದಕ್ಕೆ ತಕ್ಷಣಕ್ಕೆ ಅವರಲ್ಲಿ ವ್ಯಾಕ್ಯೂಮ್ ಇದೆ. ಮುನಿರತ್ನ ಕ್ರಿಮಿನಲ್ ಹಿನ್ನೆಲೆಯವರು ಎಂದಿರುವ ಸಿದ್ದರಾಮಯ್ಯಗೆ ಸಚಿವ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ. 2 ಬಾರಿ ಟಿಕೆಟ್ ಕೊಟ್ಟು ಎಂಎಲ್ಎ ಮಾಡಿದ ಪಾರ್ಟಿ ಯಾವುದು ಅಂತ ಪ್ರಶ್ನಿಸಿದ್ದಾರೆ. ಅವರ ಪಕ್ಷದಲ್ಲಿದ್ರೆ ಸಂಭಾವಿತ ಪಾರ್ಟಿ ಬಿಟ್ರೆ ಕ್ರಿಮಿನಲ್ ಅಂತ ಪ್ರಶ್ನಿಸಿದ್ದಾರೆ. ಸಿಎಂ ಬಿಎಸ್ವೈಗೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ. ಪತ್ರದ ಮೂಲಕ ಬಿಜೆಪಿ ಸಂಸದರನ್ನ ಕುಟುಕಿರುವಂತಹ ಸಿದ್ದು, ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ ಸಂಸದರು ಕರ್ನಾಟಕದ ಸರ್ಕಾರದ ಪ್ರತಿನಿಧಿಗಳು. ನಮ್ಮ ರಾಜ್ಯದ ಜನ ಭೀಕರ ಸಂಕಷ್ಟದಲ್ಲಿದ್ದಾರೆ, ಅವರ ನೆರವಿಗೆ ಪರಿಹಾರ ಬಿಡುಗಡೆ ಮಾಡಿ ಅಂತ ಪ್ರಧಾನಿಗಳ ಮುಂದೆ ಕಟುವಾಗಿಯೇ ಧ್ವನಿ ಎತ್ತಿ ಅಂತ ಸಲಹೆಯನ್ನ ನೀಡಿದ್ದಾರೆ. ಬೆಳಗಾವಿಯ ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ಅಧಿಕಾರಕ್ಕೆ 3 ಬಣಗಳ ಪೈಪೋಟಿ ನಡೀತಾ ಇದೆ. ಲಕ್ಷ್ಮಣ್ ಸವದಿ, ಉಮೇಶ್ ಕತ್ತಿ, ಬಾಲಚಂದ್ರ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ಫೈಟ್ ನಡೀತಾ ಇದೆ. ತಮ್ಮ ಬಣಗಳ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಗೆ ಘಟಾನುಘಟಿ ನಾಯಕರೇ ಬಂದಿದ್ರು. ನವೆಂಬರ್ 6ರಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಯಲಿದ್ದು, ಡಿಸಿಸಿ ಬ್ಯಾಂಕ್ ಚುನಾವಣೆ ರಂಗೇರ್ತಾ ಇದೆ. ಉತ್ತರ ಕರ್ನಾಟಕದವರು ಸಿಎಂ ಆಗಬೇಕೆಂಬ ಬಯಕೆ ಜನರಲ್ಲಿದೆ ಅಂತ ಬಿಜೆಪಿ ಮುಖಂಡ ರಮೇಶ್ ಕತ್ತಿ ಹೇಳಿದ್ದಾರೆ. ಅದರಲ್ಲಿ ಉಮೇಶ್ ಕತ್ತಿ ಹೆಸರು ಮುಂಚೂಣಿಯಲ್ಲಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದಂತ ರಮೇಶ್ ಕತ್ತಿ, ಉಮೇಶ್ ಕತ್ತಿ ಮಂತ್ರಿನೇ ಆಗ್ತಿಲ್ಲ, ಇನ್ನು ಮುಖ್ಯಮಂತ್ರಿ ಹೆಂಗಾಗ್ತಾನ್ರಿ ಅಂತ ಹಾಸ್ಯ ಚಟಾಕಿಯನ್ನ ಹಾರಿಸಿದ್ರು. ಇಂದು ಹಾಸನ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದೆ. ಆದರೆ ಫಲಿತಾಂಶ ಪ್ರಕಟ ಮಾಡುವಂತಿಲ್ಲ. ಎಸ್ಟಿ ಮೀಸಲಾತಿ ಪ್ರಶ್ನಿಸಿ ಜೆಡಿಎಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರಿಂದ ಫಲಿತಾಂಶ ಪ್ರಕಟಿಸುವಂತಿಲ್ಲ ಅಂತ ಕೋರ್ಟ್ ಆದೇಶವನ್ನ ಮಾಡಿತ್ತು. ಇಂದು ಚುನಾವಣೆ ನಡೆದ ಬಳಿಕ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಹೈಕೋರ್ಟ್ನಲ್ಲಿ ಮರು ವಿಚಾರಣೆ ನಡೆಯಲಿದೆ. ಬೆಂಗಳೂರು ಸಿಸಿಬಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ನೈಸ್ ರಸ್ತೆಯಲ್ಲಿ ದರೋಡೆಗೆ ಸಂಚು ರೂಪಿಸಿದಂತ 10 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬ್ಯಾಡ್ರಹಳ್ಳಿ ಠಾಣೆ ರೌಡಿ ಶೀಟರ್ಗಳಾದಂಥ ಕಾರ್ತಿಕ್ ಹಾಗೂ ಹೇಮಂತ್ ಕುಮಾರ್ ಸೇರಿದಂತೆ 2 ಸಹಚರರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಮಾರಕಾಸ್ತ್ರಗಳೊಂದಿಗೆ ದರೋಡೆಗೆ ಸಜ್ಜಾಗಿದ್ದಂಥ ವೇಳೆ ಆರೋಪಿಗಳನ್ನು ಬಂಧಿಸಿದ್ದು, ಮಾರಕಾಸ್ತ್ರ ಮತ್ತು ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸ್ ಇಲಾಖೆಯಲ್ಲಿ ಅಸಮಾಧಾನ ಭುಗಿಲೆದ್ದಿದ್ದು, ಎಡಿಜಿಪಿ ಡಾಕ್ಟರ್ ಪಿ ರವೀಂದ್ರನಾಥ್ ರಾಜೀನಾಮೆ ನೀಡಿದ್ದಾರೆ. ಟಿ ಸುನೀಲ್ ಕುಮಾರ್ ಅವರಿಗೆ ಬಡ್ತಿ ನೀಡಿದ್ದಕ್ಕೆ ಅಸಮಾಧಾನಗೊಂಡು ಎಡಿಜಿಪಿ ಪಿ ರವೀಂದ್ರನಾಥ್ ರಾಜೀನಾಮೆಯನ್ನು ನೀಡಿದ್ದಾರೆ. ಸೀನಿಯಾರಿಟಿ ಇಲ್ಲದಿದ್ದರೂ ಸುನೀಲ್ ಕುಮಾರ್ ಅವರಿಗೆ ಬಡ್ತಿ ನೀಡಿದ್ದಕ್ಕೆ ಅಸಮಾಧಾನಗೊಂಡು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾತ್ರೋರಾತ್ರಿ ಡಿಜಿ ಕಚೇರಿಗೆ ಹೋಗಿ ರಾಜೀನಾಮೆ ಪತ್ರ ನೀಡಿ ತೆರಳಿದ್ದಾರೆ. ಆಲ್ ಇಂಡಿಯಾ ಸರ್ವಿಸ್ ಆದಂಥ IPSನಲ್ಲಿ ಸೀನಿಯರ್ ಆಗಿದ್ದರೂ ನನ್ನನ್ನು ಕಡೆಗಣಿಸಿ ನಮ್ಮ ಬ್ಯಾಚ್ನಲ್ಲಿ ಜೂನಿಯರ್ ಮೋಸ್ಟ್ ಇರತಕ್ಕಂಥ ಶ್ರೀ ಸುನೀಲ್ ಕುಮಾರ್ ಅವರಿಗೆ ಪ್ರಮೋಷನ್ ನೀಡಿರುತ್ತಾರೆ. ಸೊ ಇದರಿಂದ ನನಗೆ ಮನಸ್ತಾಪ ಆಗಿದೆ. ಯಾಕಂದರೆ ನಾನು 2 ದಿವಸ ಹಿಂದೆಯೇ ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರ ಖುದ್ದಾಗಿ ಹೋಗಿ ಕೊಟ್ಟಿದ್ದೀನಿ. ಇಂಥ ಒಂದು ಆದೇಶಗಳು ಇದ್ದಿದ್ದರೆ ನಾನು ಸೇವೆಯಲ್ಲಿ ಮುಂದುವರೆದರೆ ಒಂದು ರೀತಿ ನಾನು ಮುಜುಗರಕ್ಕೆ ಆಗುವುದಲ್ಲದೆ ಸಮಾಜದಲ್ಲಿ ಮತ್ತು IPS ಸರ್ಕಲ್ನಲ್ಲಿನೇ ಸರ್ಕಾರ ಏನೇ ಡಿಸಿಷನ್ ತೊಗೋಬೋದು, ಅದನ್ನು ಎಲ್ಲರೂ ಒಪ್ಪಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಬರುತ್ತದೆ. ಮಂಗಳೂರಿನಲ್ಲಿ ಬಿಜೆಪಿ ಮುಖಂಡನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದಂತ ಪ್ರಕರಣವನ್ನು ಬಂಟ್ವಾಳ ಪೊಲೀಸರು ಭೇದಿಸಿದ್ದಾರೆ. ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದ ಪೊಲೀಸರು ನಿನ್ನೆ ಮಧ್ಯರಾತ್ರಿ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ವೈಯಕ್ತಿಕ ದ್ವೇಷದಿಂದ ನಡೆದಂತ ಕೊಲೆ ಯತ್ನ ಅಂತ ಇದು ಗೊತ್ತಾಗ್ತಾ ಇದೆ. ಡ್ರಗ್ಸ್ಗೆ ಸಂಬಂಧ ಬೆಂಗಳೂರು ಇಡಿ ಅಧಿಕಾರಿಗಳು ಬಿನೀಶ್ ಕೋಡಿಯೇರಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಕೇರಳ ಮಾಜಿ ಗೃಹ ಮಂತ್ರಿಗಳ ಮಗನಾಗಿರುವ ಬಿನೀಶ್ನನ್ನ ಅಕ್ಟೋಬರ್ 6ರಂದು ಶಾಂತಿನಗರದ ಇಡಿ ಕಚೇರಿಯಲ್ಲಿ ವಿಚಾರಣೆ ಮಾಡಲಾಗಿತ್ತು. ಆ ಬಳಿಕ ಇಂದು ಮತ್ತೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನು ಕೊಟ್ಟಿದ್ದರು. ದೇಶದಲ್ಲಿ ಐಸಿಸ್ ಉಗ್ರ ಸಂಘಟನೆ ಆಕ್ಟಿವ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ 10 ಕಡೆ ಬುಧವಾರ NIA ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಸೋಕಾಲ್ಡ್ ಅನ್ನುವ NGO ಹೆಸರಲ್ಲಿ ಹಣ ಸಂಗ್ರಹದ ಬಗ್ಗೆ ದೂರು ದಾಖಲಿಸಿದಂತ NIA ಟೀಮ್ ತನಿಖೆ ವೇಳೆ ಹಣ ಸಂಗ್ರಹದ ದಾಖಲೆಗಳನ್ನು ವಶಕ್ಕೆ ಪಡೆದಿದೆ. ಬೆಂಗಳೂರಿನ RED ದಿನ NIA ಸರ್ಚ್ ಮಾಡಿರುವಂಥದ್ದು. ಅಲ್ಲದೆ ಜಮ್ಮು ಕಾಶ್ಮೀರ್ ಕೊಯಿಲೇಷನ್ ಫಾರ್ ಸಿವಿಲ್ ಸೊಸೈಟಿ ಕಚೇರಿ ಹಾಗೂ ಸದಸ್ಯರ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಚಿತ್ರ ಸಾಹಿತಿ ಕೆ ಕಲ್ಯಾಣ್ ಕೌಟುಂಬಿಕ ಕಲಹಕ್ಕೆ ಕಾರಣವಾಗಿದ್ದ ಜ್ಯೋತಿ ಕುಲಕರ್ಣಿ ಅಲಿಯಾಸ್ ಗಂಗಾ ಕುಲಕರ್ಣಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕೋರ್ಟ್ಗೆ ಸತತ ಗೈರಾಗ್ತಾ ಇದ್ದ ಗಂಗಾ ಕುಲಕರ್ಣಿ ವಿರುದ್ಧ ಗರಂ ಆಗಿದ್ದ ಕೋರ್ಟ್ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಿತ್ತು. ಹೀಗಾಗಿ ನ್ಯಾಯಾಲಯಕ್ಕೆ ಹಾಜರಾಗುವ ಮುನ್ನ ವಿಷ ಸೇವಿಸಿ ಕೋರ್ಟ್ಗೆ ಹಾಜರಾಗಿದ್ಲು. ಕುಷ್ಟಗಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದ ವೇಳೆ ಕೋರ್ಟ್ ಸಭಾಂಗಣದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾಳೆ. ಕುಷ್ಟಗಿ ತಾಲೂಕು ಆಸ್ಪತ್ರೆಯಲ್ಲಿ ಗಂಗಾ ಕುಲಕರ್ಣಿ ಅವರ ಶವ ಇದೆ.
ಯಾದಗಿರಿಯಲ್ಲಿ ಜನರು ಕೋವಿಡ್-19ಗೂ ಭಯಭೀತಿ ಇಲ್ಲದೆ ಸಂಭ್ರಮಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಜಾತ್ರೆ ಉತ್ಸವಗಳಲ್ಲಿ ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಪಾಲನೆಯೂ ಕೂಡ ಆಗ್ತಿಲ್ಲ. ಶಹಾಪುರ ತಾಲೂಕಿನ ಕೊಳ್ಳೂರು ಹಾಗೂ ಕುರಕುಂದ ಗ್ರಾಮದಲ್ಲಿ ನಡೆದಂತ ಮೈಲಾರಲಿಂಗೇಶ್ವರ ಜಾತ್ರೆಯಲ್ಲಿ ಕೋವಿಡ್ ಮಾರ್ಗಸೂಚಿ ಮಾಯವಾಗಿತ್ತು. ಈ ಮೇಲೆ ಡಿಸಿ ಡಾಕ್ಟರ್ ರಾಗಪ್ರಿಯ ಜನರಿಗೆ ಬುದ್ಧಿಮಾತನ್ನ ಕೂಡ ಹೇಳಿದರು. ಕೋವಿಡ್ ಸಂದರ್ಭದಲ್ಲಿಯೂ ಬೆಂಗಳೂರಿನ ಬನಶಂಕರಿ ದೇಗುಲದ ಹುಂಡಿಯಲ್ಲಿ ಭರ್ಜರಿ ಕಾಣಿಕೆ ಸಂಗ್ರಹವಾಗಿದೆ. ನಿನ್ನೆ ತೆರೆಯಲಾದ ಬನಶಂಕರಿ ದೇವಾಲಯದ ಹುಂಡಿಯಲ್ಲಿ 28.38 ಲಕ್ಷ ನಗದು ಹಾಗೂ 102 ಗ್ರಾಂ ಚಿನ್ನ, 550 ಗ್ರಾಂ ಬೆಳ್ಳಿ ಸಂಗ್ರಹ ಆಗಿದೆ. ಕೇವಲ 1 ತಿಂಗಳ ಅವಧಿಯಲ್ಲಿ ಇಷ್ಟು ಪ್ರಮಾಣದ ಕಾಣಿಕೆ ಸಂಗ್ರಹ ಆಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನವರಾತ್ರಿ ಹಬ್ಬದ ವೇಳೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ದೇಗುಲಕ್ಕೆ ಭೇಟಿ ನೀಡಿದ್ರಿಂದ ಹುಂಡಿ ಭರ್ತಿಯಾಗಿದೆ. ಚಾಮುಂಡೇಶ್ವರಿ ರಥೋತ್ಸವಕ್ಕೂ ಕೂಡ ಕೋವಿಡ್ ಕರಿನೆರಳು ಆವರಿಸಿದೆ. ದೊಡ್ಡ ರಥದ ಬದಲು ಚಿಕ್ಕ ತೇರಿನಲ್ಲಿ ಮೆರವಣಿಗೆ ಮಾಡಲಾಗಿದೆ. ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ರಥ ಎಳೆದು ಚಾಲನೆಯನ್ನು ನೀಡಿದರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಜನರಿಲ್ಲದ ಜಾತ್ರೆ ನಡೆದಿದೆ. ದಸರಾ ನಂತರ ಚಾಮುಂಡಿ ರಥೋತ್ಸವ ಮಾಡಿದ್ದೇವೆ, ಅರಮನೆ ಸಂಪ್ರದಾಯದಂತೆ ರಥೋತ್ಸವ ನೆರವೇರಿದೆ ಅಂತ ಹೇಳಿದ್ದಾರೆ ಯದುವೀರ್. ಇಲ್ಲಿ ಎಲ್ಲ ವಿಧಿಗಳು ಬಹಳ ಸರಳವಾಗಿ ಆಚರಿಸ್ತಾ ಇದ್ದೀವಿ. ಅದಕ್ಕಾಗಿ ರಥೋತ್ಸವನ ಕೂಡ ಸರಳವಾಗಿ ಇವಾಗ ಆಚರಿಸಲಾಯಿತು. ಎಲ್ಲ ವಿಧಿವಿಧಾನಗಳನ್ನು ನಾವು ಅನುಸರಿಸಿದ್ದೀವಿ. ಬರೀ ಇದು ಆಚೆ ಕಡೆ ರಥ ಇದು ಎಲ್ಲ ಅದು ಸರಳವಾಗಿ ಚಿಕ್ಕ ರಥದಲ್ಲಿ ವಿಧಿಯನ್ನು ಮುಂದುವರಿದೆ. ಹಾಗಾಗಿ ಈ ಎರಡೂ ಕ್ಷೇತ್ರಗಳು ಸಾಕಷ್ಟು ಅಭಿವೃದ್ಧಿಯನ್ನ ಸಾಧಿಸಲಿವೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕಾನೂನುಗಳಿಂದ ಎಲ್ರಿಗೂ ಕೂಡ ಸಹಕಾರಿ ಆಗಲಿದೆ. ಕಾರ್ಮಿಕರು ಮತ್ತು ರೈತರ ಜೀವನ ಮತ್ತಷ್ಟು ಸುಧಾರಣೆ ಆಗುತ್ತೆ. ಈ ಮೂಲಕ ಭಾರತದ ಆರ್ಥಿಕತೆ ಮತ್ತೆ ಚೇತರಿಕೆಯ ಹಾದಿಗೆ ಮರಳಲಿದೆ ಅಂತ ಹೇಳಿದ್ದಾರೆ. ರಾಜಕೀಯ ಪ್ರವೇಶದ ಬಗ್ಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಕುರಿತ ಪತ್ರವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆದ್ರೆ ಆ ಪತ್ರ ನನ್ನದಲ್ಲ ಅಂತ ತಲೈವಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಆ ಪತ್ರದಲ್ಲಿರುವ ಕೆಲವು ವಿಚಾರಗಳು ಸತ್ಯ. ಕೊರೋನಾ ಕಾರಣದಿಂದ ರಾಜಕೀಯ ಕೆಲಸಕ್ಕೆ ತೊಂದರೆಯಾಗಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಇನ್ನು ಬೆಂಬಲಿಗರೊಂದಿಗೆ ಚರ್ಚೆಯ ಬಳಿಕ ರಾಜಕೀಯ ಕುರಿತು ನಿರ್ಧರಿಸುವೆ ಅಂತ ಹೇಳಿದ್ದಾರೆ. ಮೈಸೂರಿನ ಮಲ್ಲುಪುರ ಗ್ರಾಮದಲ್ಲಿ ಹರಿಕತೆ ಕಲಾವಿದ ಸಚಿನ್ ಮನೆ ಧ್ವಂಸ ಮಾಡಲಾಗಿದೆ. ವೈಯಕ್ತಿಕ ದ್ವೇಷಕ್ಕೆ ಮನೆಯನ್ನೇ ಧ್ವಂಸ ಮಾಡಿದ್ದಾರೆ. ಪಕ್ಕದ ಮನೆಯ ಸುರೇಶ್ ಎಂಬಾತ ಮೋರಿ ವಿಚಾರದ ದ್ವೇಷಕ್ಕೆ ಮನೆಯ ಮೇಲ್ಚಾವಣಿ ಮೇಲೆ ಕಲ್ಲು ಎಸೆದು ಧ್ವಂಸ ಮಾಡಿದ್ದಾನೆ. ದುಬೈನಿಂದ ಸ್ಪೈಸ್ ವಿಮಾನದ ಮೂಲಕ ಮಂಗಳೂರಿಗೆ ಬಂದಿದ್ದ ಆರೋಪಿಯ ಅನುಮಾನ ಬಾರದಂತೆ ದೇಹಕ್ಕೆ ಚಿನ್ನದ ಲೇಪವನ್ನ ಹಚ್ಕೊಂಡು ಬಂದಿದ್ದ. ಚಿನ್ನದ ಪೌಡರ್ ರೂಪದಲ್ಲಿ ಮಾರ್ಪಾಟ್ ಮಾಡಿ ಲೇಪವಾಗಿ ಮಾಡಿಕೊಂಡು ಹಚ್ಚಿದ್ದ ಆರೋಪಿ ಸಿದ್ದಿಕ್ ಎಂಬಾತನ ದೇಹದಿಂದ 4 ಕ್ಯಾರೆಟ್ನ 614 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಯಾದಗಿರಿಯಲ್ಲಿ ಮಕ್ಕಳ ಕೈಯಿಂದಲೇ ರಸ್ತೆ ಮೇಲಿನ ಕೊಚ್ಚೆ ಸ್ವಚ್ಛವಾಗಿದೆ. ಹೆಡಗಿ ಮದ್ರಾ ಗ್ರಾಮದ ಮಕ್ಕಳು ಗುಂಪುಗೂಡಿಕೊಂಡು ರಸ್ತೆ ಸ್ವಚ್ಛತೆ ಮಾಡಿದ್ದಾರೆ. ಠಾಣಾಗುಂದಿ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ಮನವಿ ಸಲ್ಲಿಸಿ ರೋಸಿ ಹೋಗಿದ್ದಂತ ಜನರು ತಮ್ಮ ಮಕ್ಕಳ ಜೊತೆಗೂಡಿ ತಾವೇ ತಮ್ಮೂರ ರಸ್ತೆಯನ್ನ ಕ್ಲೀನ್ ಮಾಡಿಕೊಂಡಿದ್ದಾರೆ. ಉಡುಪಿಯ ಮಲ್ಪೆ ಮೀನುಗಾರಿಕಾ ಬಂದರಿನಲ್ಲಿ ಬಾಲಕಾರ್ಮಿಕರ ರಕ್ಷಣೆ ಮಾಡಲಾಗಿದೆ. ಒಟ್ಟು 17 ಮಕ್ಕಳನ್ನ ರಕ್ಷಿಸಿದ್ದಾರೆ. ಬಂದರಿನಲ್ಲಿ ಮೀನು ಹೆಕ್ಕುತ್ತಾ ಇದ್ದಂತ 17 ಮಕ್ಕಳು ಕೊಪ್ಪಳ, ಬಳ್ಳಾರಿ ಮೂಲದವರು ಎನ್ನುವಂಥದ್ದು ಗೊತ್ತಾಗಿದೆ. ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ 17 ಬಾಲಕಾರ್ಮಿಕರನ್ನ ಹಾಜರು ಮಾಡಲಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇಆರ್ಎಸ್ಎಸ್ ಜಾರಿಯಾಗಿದೆ. ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಫ್ಲೋರ್ ಸ್ಟೋರ್ ನಲ್ಲಿ ತ್ರಿವರ್ಣ ಬಣ್ಣದಲ್ಲಿ ದೊರೆಯಲಿದೆ. 112 ಆಪ್ ಇಡೀ ದೇಶಾದ್ಯಂತ ಒಂದೇ ವೇದಿಕೆಯಲ್ಲಿ ಎಲ್ಲ ತುರ್ತು ಸೇವೆಗಳು ಲಭ್ಯ ಇರಲಿದೆ. ಕೇಂದ್ರೀಕೃತ ವ್ಯವಸ್ಥೆ ಮೂಲಕ ತೊಂದರೆಗೆ ಒಳಗಾದವರ ಸ್ಥಳಕ್ಕೆ ತಲುಪಲು ಬೇಕಾದ ಸೇವೆಗಳು ಸಿಗಲಿದೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಕೇಶುಭಾಯ್ ಪಟೇಲ್ ನಿಧನರಾಗಿದ್ದಾರೆ. 92 ವರ್ಷ ವಯಸ್ಸಿನ ಕೇಶುಭಾಯ್ ಪಟೇಲ್ ಕೊರೋನಾ ಸೋಂಕಿನಿಂದ ಬಳಲ್ತಾ ಇದ್ರು. ಕಳೆದ ತಿಂಗಳು ಸೋಂಕಿಗೆ ತುತ್ತಾಗಿ ಆಸ್ಪತ್ರೆ ಸೇರಿದ ಬಳಿಕ ಉಸಿರಾಟದ ಸಮಸ್ಯೆ ಹೆಚ್ಚಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಭಾರತದ ದಾಳಿಗೆ ಹೆದರಿ ಪಾಕಿಸ್ತಾನ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನ ಬಿಟ್ಟು ಕಳಿಸಿದಂತೆ ಈ ವಿಚಾರ ಪಾಕ್ ಸಂಸತ್ನಲ್ಲೇ ಬಯಲಾಗಿದೆ. ಅಭಿನಂದನ್ ವಿಚಾರವಾಗಿ ಮಾತನಾಡಿದ ಪಾಕ್ ವಿಪಕ್ಷ ನಾಯಕ ಅಯಾಜ್ ಸಾದಿಕ್ ಭಾರತದ ದಾಳಿ ಮಾಡುತ್ತೆ ಅಂತ ಪಾಕ್ ಸೇನಾ ಮುಖ್ಯಸ್ಥ ನಡುಗ್ತಾ ಇದ್ರು ಎಂದು ಅಂದಿನ ಘಟನೆಯನ್ನ ನೆನಪಿಸಿಕೊಂಡಿದ್ದಾರೆ. मुतनाज़ा कौन बना रहा है? हिंदुस्तान की बोलियां है। आज जनाब स्पीकर बलोचिस्तान में
खड़े होकर ದೆಹಲಿಯಲ್ಲಿ ವಾಯು ಮಾಲಿನ್ಯ ತಡೆಗೆ ಕೇಂದ್ರದ ದಿಟ್ಟ ನಿರ್ಧಾರ ಕೈಗೊಂಡಿರಲಾಗಿರುವಂಥದ್ದು. ಮಾಲಿನ್ಯಕ್ಕೆ ಕಾರಣ ಆಗುವವರಿಗೆ 5 ವರ್ಷದ ತನಕ ಜೈಲು ಅಥವಾ 1 ಕೋಟಿ ತನಕ ದಂಡ ವಿಧಿಸಲಿಕ್ಕೆ ಕಾನೂನು ರೂಪಿಸಿದೆ. ಈ ಸುಗ್ರೀವಾಜ್ಞೆಗೆ ನಿನ್ನೆ ರಾತ್ರಿನೇ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಸಹಿಯನ್ನು ಹಾಕಿದ್ದಾರೆ. ಗಾಳಿ ಮಾಲಿನ್ಯ ನಿಯಂತ್ರಣಕ್ಕೆ ಸಮಿತಿ ರಚನೆ ಮಾಡಿದ್ದು, ಅದರಲ್ಲಿ 10 ಮಂದಿ ಹಿರಿಯ ಅಧಿಕಾರಿಗಳು ಸೇರಿದಂತೆ 18 ಜನರ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.